ತ್ರಿವರ್ಣ ನ್ಯೂಸ್ಗೆ ಸ್ವಾಗತ. ನಾನು BM ಹನೀಫ್. ಇದು ಹನಿ ಟ್ರ್ಯಾಕ್. ಸ್ನೇಹಿತರೆ, ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಬೈ ಇಲೆಕ್ಷನ್ ದಿನಾಂಕ ಇನ್ನೂ ಫಿಕ್ಸ್ ಆಗಿಲ್ಲ. ಆದರೆ ರಾಜಕೀಯ ಪಕ್ಷಗಳಲ್ಲಿ ಆಗಲೇ ಕೂಡಿಸೋ ಕಳೆಯೋ ಲೆಕ್ಕಾಚಾರಗಳು ಶುರುವಾಗಿವೆ. ಕಾಂಗ್ರೆಸ್ಸಿನ ಅತ್ಯಂತ ಹಿರಿಯ ಶಾಸಕರಾಗಿದ್ದವರು ಶಾಮನೂರು ಶಿವಶಂಕರಪ್ಪ 5 ಸಲ ಶಾಸಕರಾಗಿ ಒಮ್ಮೆ ಸಂಸದರಾಗಿ ದಾವಣಗೆರೆ ಕ್ಷೇತ್ರದಲ್ಲಿ ಕಾಂಗ್ರೆಸ್ಸಿಗೆ ಅಧಿಕಾರದ ಗ್ಯಾರಂಟಿ ಭಾಗ್ಯವನ್ನು ಒದಗಿಸಿದವರು ಅವರು. ಅವರ ನಿಧನದ ಬಳಿಕ ಈಗ ಕಾಂಗ್ರೆಸ್ ಟಿಕೆಟ್ಗೆ ತೀವ್ರ ಪೈಪೋಟಿ ಶುರುವಾಗಿದೆ. ಕಾಂಗ್ರೆಸ್ಸಿನ ಟಿಕೆಟ್ ಯಾರಿಗೆ ಸಿಗುತ್ತೆ ಅನ್ನೋ ಪ್ರಶ್ನೆ ದಿನದಿಂದ ದಿನಕ್ಕೆ ಕುತೂಹಲವನ್ನು ಕೆರಳಿಸ್ತಾ ಇದೆ. ಸಾಮಾನ್ಯವಾಗಿ ಕಾಂಗ್ರೆಸ್ ಆಗಲಿ ಬಿಜೆಪಿ ಆಗಲಿ ರಾಜಕೀಯದಲ್ಲಿ ಈಗ ಸುಲಭ ಮಾರ್ಗವೊಂದನ್ನು ಕಂಡು ಹಿಡಿದಿದ್ದಾರೆ. ಯಾರಾದರೂ ಹಿರಿಯ ಮತ್ತು ಜನಪ್ರಿಯ ಶಾಸಕರು ಮೃತಪಟ್ಟರೆ ಅವರ ಕುಟುಂಬದ ಸದಸ್ಯರಿಗೆ ಉಪಚುನಾವಣೆಗೆ ಟಿಕೆಟ್ ಕೊಡೋದು. ಸಿಂಪತಿ ಮೇಲೆ ಕುಟುಂಬದ ಸದಸ್ಯರು ಗೆದ್ದು ಬರ್ತಾರೆ ಅನ್ನೋದು ರಾಜಕೀಯದವರ ನಂಬಿಕೆ. ಈಗ ರಾಜ್ಯದಲ್ಲಿ 2 ಅಸೆಂಬ್ಲಿ ಕ್ಷೇತ್ರಗಳಿಗೆ ಉಪಚುನಾವಣೆ ನಡೀಬೇಕಾಗಿದೆ. ಒಂದು ಬಾಗಲಕೋಟೆ, ಇನ್ನೊಂದು ದಾವಣಗೆರೆ ದಕ್ಷಿಣ. 2 ಕಡೆ ಕಾಂಗ್ರೆಸ್ ಶಾಸಕರೇ ನಿರ್ಗಮಿಸಿದ್ದಾರೆ. ಬಾಗಲಕೋಟೆಯಲ್ಲಿ ಮೃತರಾದ ಶಾಸಕ ಹುಲ್ಲಪ್ಪ ಮೇಟಿ ಅವರ ಮಗನಿಗೆ ಟಿಕೆಟ್ ಅಂತ ಅಲ್ಲಿಯ ಜಿಲ್ಲಾ ಕಾಂಗ್ರೆಸ್ನಲ್ಲಿ ಸುದ್ದಿ ಹಬ್ಬಿದೆ. ದಾವಣಗೆರೆಯಲ್ಲೂ ಅದೇ ರೀತಿ ಶಾಮನೂರು ಶಿವಶಂಕರಪ್ಪ ಅವರ ಮೊಮ್ಮಗ ಸಮರ್ಥಿಗೆ ಟಿಕೆಟ್ ಸಿಗಬಹುದು ಅನ್ನೋ ನಿರೀಕ್ಷೆ ಅವರ ಕುಟುಂಬದ ಸದಸ್ಯರಲ್ಲಿ ಇದೆ. ಬಾಗಲಕೋಟೆಯಲ್ಲೇನೋ ಮೇಟಿ ಅವರ ಮಗನಿಗೆ ಟಿಕೆಟ್ ಸಿಗಬಹುದು, ಆದ್ರೆ ದಾವಣಗೆರೆಯಲ್ಲಿ ಶಿವಶಂಕರಪ್ಪ ಅವರ ಮೊಮ್ಮಗನಿಗೆ ಟಿಕೆಟ್ ಕೊಡೋದು ಗ್ಯಾರಂಟಿ ಇಲ್ಲ ಅನ್ನೋ ಸೂಚನೆಗಳು ಈಗ ಕಾಣಿಸ್ತಾ ಇವೆ. ಅದಕ್ಕೆ ಮುಖ್ಯ ಕಾರಣ ಪಕ್ಷದ ಪೂರ್ಣ ನಿಯಂತ್ರಣ ಒಂದೇ ಕುಟುಂಬದ ಕೈಗೆ ಬರೋದಾದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಉಳಿದ ಸಮುದಾಯದವರು ಇರೋದ್ಯಾಕೆ ಅನ್ನೋ ಪ್ರಶ್ನೆ. ಶಾಮನೂರು ಶಿವಶಂಕರಪ್ಪ ಇದ್ದಾಗ ಅವರ ಹಿರಿತನದ ಹಿನ್ನೆಲೆಯಲ್ಲಿ ಯಜಮಾನರು ಅಂತ ಜಿಲ್ಲೆಯ ಎಲ್ಲ ಕಾಂಗ್ರೆಸ್ ನಾಯಕರು ಗೌರವ ಕೊಡ್ತಾ ಇದ್ರು. ಸತತವಾಗಿ ಅವರಿಗೆ ಟಿಕೆಟ್ ಸಿಕ್ಕಿದ್ರು ಮುಸ್ಲಿಂ ಸಮುದಾಯದ ಮುಖಂಡರ ಸಹಿತ ಯಾರೂ ಅಷ್ಟಾಗಿ ಭಿನ್ನಮತದ ಧ್ವನಿ ಎತ್ತಿರಲಿಲ್ಲ. ಆದರೆ ಈ ಸಲ ಕುಟುಂಬದ ಏಕಸ್ವಾಮ್ಯವನ್ನು ಮುರಿಬೇಕು ಅನ್ನೋ ಧ್ವನಿ ಅಹಿಂದ ಮತ್ತು ಲಿಂಗಾಯತ ಸಮುದಾಯದ ಕಾಂಗ್ರೆಸ್ ನಾಯಕರಲ್ಲೂ ಗಟ್ಟಿಯಾಗಿ ಕೇಳಿ ಬರ್ತಾ ಇದೆ. ಈಗಾಗಲೇ ಮಲ್ಲಿಕಾರ್ಜುನ್ ಸಚಿವರಾಗಿದ್ದಾರೆ, ಅವರ ಪತ್ನಿ ಪ್ರಭಾ ಮಲ್ಲಿಕಾರ್ಜುನ್ ಸಂಸದರಾಗಿದ್ದಾರೆ. ಹಾಗಿರುವಾಗ ಶಾಸಕ ಸ್ಥಾನಕ್ಕೂ ಅದೇ ಕುಟುಂಬದ ಇನ್ನೊಬ್ಬ ಸದಸ್ಯರನ್ನ ನಿಲ್ಲಿಸೋದು ಸರಿಯಲ್ಲ ಅಂತ ಜಿಲ್ಲೆಯ ಬಹುತೇಕ ಕಾಂಗ್ರೆಸ್ ನಾಯಕರು ಹೇಳ್ತಾ ಇದ್ದಾರೆ. ಶಿವಶಂಕರಪ್ಪ ಸಾದರ ಲಿಂಗಾಯತರು, ಅವರ ಸಮುದಾಯದ ಮತಗಳು ಕಡಿಮೆಯೇ. 50,000 ಲಿಂಗಾಯತರ ಮತಗಳ ಒಳಗೆ ಪಂಚಮಶಾಲಿ ಮತದಾರರದ್ದೇ ಮೇಲುಗೈ. ಇದು ಮೊದಲನೇ ಪಾಯಿಂಟ್. ಅದರ ಜೊತೆಗೆ ಇಡೀ ಕ್ಷೇತ್ರದಲ್ಲಿ ಮುಸ್ಲಿಂ ಮತದಾರರ ಸಂಖ್ಯೆ 75,000ಕ್ಕಿಂತ ಹೆಚ್ಚಿದೆ. ಅವರು ಹಲವು ದಶಕಗಳಿಂದ ಇಲ್ಲಿ ಪ್ರಾತಿನಿಧ್ಯ ವಂಚಿತರಾಗಿದ್ದಾರೆ. ಹಾಗಾಗಿ ಅವರಿಗೆ ಈ ಸಲ ಪಕ್ಷದ ಟಿಕೆಟ್ ಕೊಡಬೇಕು ಎಂದು ಒತ್ತಡ ಹೆಚ್ಚಾಗ್ತಾ ಇದೆ. ಈ ಮಧ್ಯೆ ಅಹಿಂದ ನಾಯಕರು ಹಕ್ಕು ಮಂಡಿಸ್ತಾ ಇದ್ದಾರೆ. ಕುರುಬರು, ಪರಿಶಿಷ್ಟ ಜಾತಿ, ನಾಯಕ ಸಮುದಾಯ ಹೀಗೆ ಎಲ್ಲರೂ ಇಲ್ಲಿ ಗಮನಾರ್ಹ ಪ್ರಮಾಣದ ಮತದಾರರನ್ನು ಹೊಂದಿದ್ದಾರೆ. ಅಹಿಂದ ವರ್ಗ ಒಟ್ಟು ಸೇರಿದರೆ ಕಾಂಗ್ರೆಸ್ಸಿಗೆ ಗೆಲುವು ಖಚಿತ ಅಂತ ಹೇಳಲಾಗ್ತಾ ಇದೆ. ಮುಸ್ಲಿಂ ಸಮುದಾಯಕ್ಕೆ ಟಿಕೆಟ್ ಕೊಡೋದಿದ್ರೆ ಅಹಿಂದ ವರ್ಗದ ಇತರ ಮತದಾರರು ಅವರಿಗೆ ಬೆಂಬಲ ಕೊಡ್ತಾರೆ. ಮುಸ್ಲಿಮರಿಗೆ ಟಿಕೆಟ್ ಕೊಡೋದಿಲ್ಲ ಎಂದಾದ್ರೆ ಅಹಿಂದ ವರ್ಗಕ್ಕೆ ಟಿಕೆಟ್ ಸಿಗಬೇಕು ಅನ್ನೋ ಮಾತುಗಳು ಕೂಡ ಈಗ ಗಟ್ಟಿಯಾಗಿ ಕೇಳಿ ಬರ್ತಾ ಇವೆ. ಶಾಮನೂರು ಕುಟುಂಬ ರಾಜಕೀಯವಾಗಿ ಅತ್ಯಂತ ಬಲಶಾಲಿ ಅನ್ನೋದು ನಿಜ. ಈಗ ಕುಟುಂಬದಲ್ಲಿ ಒಬ್ಬ ಸಚಿವ, ಒಬ್ಬ ರಾಜ್ಯಸಭಾ ಸದಸ್ಯರು ಇರೋದು ಮಾತ್ರ ಅಲ್ಲ, ಇತರ ರಾಜಕೀಯ ಕುಟುಂಬಗಳ ಜೊತೆಗೂ ಈ ಕುಟುಂಬಕ್ಕೆ ಪಕ್ಷಾತೀತ ಸಖ್ಯವಿದೆ. ಶಿವಶಂಕರಪ್ಪ ಅವರ ಹಿರಿಯ ಪುತ್ರ ಬಕ್ಕೇಶ್ ಇವರು ಹಿಂದೆ ಜಿಲ್ಲಾ ಪಂಚಾಯತ್ನ ಅಧ್ಯಕ್ಷರಾಗಿದ್ರು. ಬಿಜೆಪಿಯ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ಸಂಬಂಧಿಕರು. ಹಾಗೆಯೇ ಇನ್ನೊಬ್ಬ ಮಗ ಗಣೇಶ್ ಬಿಜೆಪಿಯ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಮತ್ತು ಕಾಂಗ್ರೆಸ್ಸಿನ ಸಚಿವ MB ಪಾಟೀಲ್ ಅವರಿಬ್ಬರಿಗೂ ಸಂಬಂಧಿಕರು. ಈ ಕುಟುಂಬಗಳ ನಡುವಣ ವೈವಾಹಿಕ ಸಖ್ಯ ಶಾಮನೂರು ಕುಟುಂಬವನ್ನು ಪಕ್ಷಾತೀತಗೊಳಿಸಿದೆ. ವಾಸ್ತವವಾಗಿ ಶಾಮನೂರು ಶಿವಶಂಕರಪ್ಪ ಅವರ 3 ಮಕ್ಕಳ ಮಧ್ಯೆ ರಾಜಕೀಯವಾಗಿ ಅಂತಹ ಮಧುರ ಬಾಂಧವ್ಯವೇನೂ ಇಲ್ಲ. ಸಾಕಷ್ಟು ಭಿನ್ನಮತಗಳಿವೆ. ಹಿಂದೆ ಇದು ಸಾಕಷ್ಟು ಸಲ ಪ್ರಕಟ ಕೂಡ ಆಗಿದೆ. ಆದರೆ ಯಜಮಾನರ ನಿಧನದ ಬಳಿಕ ಕುಟುಂಬದ ಎಲ್ಲರೂ ಸೇರಿ ಫೋಟೋ ಶೂಟ್ಗೆ ಒಟ್ಟಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈ ಮಧ್ಯೆ ಗಣೇಶ್ ಅವರಿಗೂ ರಾಜಕೀಯ ಮಹತ್ವಾಕಾಂಕ್ಷೆ ಇರೋದು ಈಗ ಗುಟ್ಟಾಗಿ ಉಳಿದಿಲ್ಲ. ಕಾಂಗ್ರೆಸ್ ಟಿಕೆಟ್ಗೆ ಅವರೂ ಹಕ್ಕು ಮಂಡಿಸಬಹುದು ಅನ್ನಲಾಗ್ತಾ ಇದೆ. ಬೆಂಗಳೂರಿನಲ್ಲಿ ಇತ್ತೀಚೆಗೆ ಬಿಜೆಪಿ ನಾಯಕರ ಒಂದು ಅನೌಪಚಾರಿಕ ಸಭೆಯಲ್ಲಿ ಅನಿವಾರ್ಯ ಆದರೆ ಶಿವಶಂಕರಪ್ಪ ಪುತ್ರ ಗಣೇಶ್ ಅವರನ್ನು ಟಿಕೆಟ್ಗೆ ಪರಿಗಣಿಸಬಹುದು ಅಂತ ಮಾತು ಬಂದಿದೆಯಂತೆ. ಹಾಗೇನಾದ್ರೂ ಬಿಜೆಪಿ ಟಿಕೆಟ್ ಕೊಟ್ರೆ ಗಣೇಶ್ ಅವರು ಸ್ಪರ್ಧಿಸಬಹುದು ಅಂತ ಅವರ ನಿಕಟವರ್ತಿಗಳು ಹೇಳ್ತಾ ಇದ್ದಾರೆ. ಇದರ ನಡುವೆ BJ ವಿನಯ್ ಕುಮಾರ್ ಅವರ ಹೆಸರು ಮುಖ್ಯವಾಗಿ ಕೇಳಿ ಬರ್ತಾ ಇದೆ. ಕಳೆದ ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ ಟಿಕೆಟ್ ಸಿಗದ್ದರಿಂದ ಸಿಟ್ಟಿಗೆದ್ದು ಅವರು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ರು. ಪ್ರಭಾ ಮಲ್ಲಿಕಾರ್ಜುನ ವಿರುದ್ಧ ಸ್ಪರ್ಧಿಸಿ 40,000ಕ್ಕೂ ಹೆಚ್ಚು ಮತಗಳನ್ನು ಅವರು ಗಳಿಸಿದ್ರು. ಈ ಸಲ ನಾನು ಟಿಕೆಟ್ ಆಕಾಂಕ್ಷಿ, ಕಾಂಗ್ರೆಸ್ ಟಿಕೆಟ್ ನೀಡದಿದ್ರೆ ನಾನು ಬಿಜೆಪಿ ಟಿಕೆಟ್ಗೆ ಪ್ರಯತ್ನ ಮಾಡ್ತೇನೆ ಅಂತ ಅವರು ಕೂಡ ಹೇಳಿದ್ದಾರೆ. ಒಟ್ಟಾರೆ ಒಂದು ಅಂಶ ಇಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ.
ಯಜಮಾನರ ಮೊಮ್ಮಗನಿಗೆ ಟಿಕೆಟ್ ಕೊಡೋದಕ್ಕೆ ಕಾಂಗ್ರೆಸ್ಸಿನ ಬಹುತೇಕ ನಾಯಕರು ವಿರೋಧ ಮಾಡ್ತಾ ಇದ್ದಾರೆ. ಯಜಮಾನರು ಇದ್ದಾಗಿನ ಪರಿಸ್ಥಿತಿಯೇ ಬೇರೆ, ಈಗಿನ ಪರಿಸ್ಥಿತಿಯೇ ಬೇರೆ ಅನ್ನೋದನ್ನ ಅವರು ಗಟ್ಟಿಯಾಗಿ ಹೇಳ್ತಾ ಇದ್ದಾರೆ. ಹಾಗಾಗಿ ಶಾಮನೂರು ಕುಟುಂಬದ ಟಿಕೆಟ್ಗೆ ಈ ಸಲ ಕತ್ತರಿ ಬೀಳೋದು ಬಹುತೇಕ ಗ್ಯಾರಂಟಿ ಅಂತ ಕಾಣಿಸ್ತಾ ಇದೆ. ಸ್ನೇಹಿತರೆ, ಇದಾಗಿದೆ ಇವತ್ತಿನ ಹನಿ ಟ್ರ್ಯಾಕ್. ಇನ್ನೊಂದು ವಿಷಯದ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಬರ್ತೇನೆ. ತ್ರಿವರ್ಣ ನ್ಯೂಸ್ನ ಸ್ಪೆಷಲ್ ಸ್ಟೋರಿಗಳನ್ನು ನೋಡ್ತಾ ಇರಿ. ನಮಸ್ಕಾರ.